ನಮಸ್ಕಾರ ವೀಕ್ಷಕರೇ, ಮಕ್ಕಳಿಗೆ ಸ್ಟಾರ್ಟಿಂಗ್ ಟೈಮ್ನಲ್ಲಿ ಯಾವ ಥರ ಸರಿ ಕೊಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ನಾರ್ಮಲಿ ಮಕ್ಕಳಿಗೆ ಏನೇ ತಿನ್ನಿಸ್ಬೇಕು ಅಂದ್ರೂ ತಾಯಂದ್ರಿಗೆ ಭಯ ಆಗುತ್ತೆ. ಈ ಥರ ಸರಿ ಮಾಡಿ ತಿನ್ನಿಸಿ ಯಾವುದೇ ರೀತಿ ಹೊಟ್ಟೆ ನೋವಾಗಲಿ ಬೇದಿ ಆಗಲಿ ಮಕ್ಕಳಿಗೆ ಆಗೋದಿಲ್ಲ. ಆರೋಗ್ಯವಾಗಿ ಚೆನ್ನಾಗಿರ್ತಾರೆ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮೊದಲಿಗೆ ವೀಕ್ಷಕರೇ, ನಾನಿಲ್ಲಿ ರಾಗಿ ತಗೊಂಡಿದ್ದೀನಿ. ನೀವೇ ನೋಡಿ ಎಷ್ಟು ಧೂಳು ಎಷ್ಟು ಕೊಳೆ ಈ ರಾಗಿಲಿದೆ ಅಂತ. ಈ ಕೊಳೆ ಧೂಳು ಎಲ್ಲ ನಾವು ತೆಕ್ಕೋಬೇಕಾಗುತ್ತೆ. ಮಣ್ಣು ಸಹ ಇರುತ್ತೆ ರಾಗಿ ಒಳಗೆ. ರಾಗಿನ ಏನಿಲ್ಲ ಅಂತಂದು ಒಂದು 15 ಸಲನಾದರೂ ನೀವು ತೊಳ್ಕೊಳ್ಳಿ. ತುಂಬ ಕೊಳೆ ಇರುತ್ತೆ, ತುಂಬ ಧೂಳಿರುತ್ತೆ. ರಾಗಿನಲ್ಲಿ ಬಗ್ಡ ಸಹ ಇರುತ್ತೆ. ಬಗ್ಡ ಅಂದರೆ ಸಗಣಿನ ಸಾರಿಸ್ಬಿಟ್ಟು ಅದರಲ್ಲಿ ಬಡಿಯೋದ್ರಿಂದ ರಾಗಿನ ಹೆಚ್ಚಾಗಿ ಸಗಣಿನೇ ಇರುತ್ತೆ. ಅದನ್ನ ನಾವು ನೀಟಾಗಿ ತೊಳ್ಕೊಬೇಕಾಗುತ್ತೆ. ನೀವೇ ನೋಡ್ತಿರೋ ಹಾಗೆ ನೋಡಿ ಯಾವ ಥರ ಕಲರ್ ಇದೆ, ಎಷ್ಟು ಧೂಳಿದೆ ಅಂತ. ಈ ಥರ ಕಸ ಧೂಳು ಎಲ್ಲ ಹೋಗ್ಬೇಕು. ನಾವು ಹಿಂಗೆ ಎತ್ತಿದ್ರೆ ನೀಟಾಗಿ ನೀರಿರೋ ಅಂಥದ್ದು ಸಿಗಬೇಕು. ಆ ರೀತಿ ನಾವು ತೊಳ್ಕೊಬೇಕಾಗುತ್ತೆ. ನೀವು ಮಿನಿಮಮ್ ರಾಗಿನ ಒಂದು 15 ಸಲನಾದರೂ ತೊಳ್ಕೊಬೇಕು. ಅದಕ್ಕಿಂತ ಕಮ್ಮಿ ತೊಳ್ಕೊತೀರಾ ಅಂದ್ರೂ ಧೂಳು ಹೋಗೋದಿಲ್ಲ. ಇವಾಗ ತೋರಿಸ್ತೀನಿ ನೋಡಿ ನೀರನ್ನು ಎಷ್ಟು ಕ್ಲಿಯರ್ ಆಗಿರುತ್ತೆ. ಈ ರೀತಿನಾದ್ರೂ ನೀವು ತೊಳ್ಕೊಳ್ಳೇಬೇಕು. ನೋಡಿ ಹೀಗೆ ನೀರನ್ನು ಕೈಲಿ ಹಿಂಗೆ ಇಟ್ಕೊಂಡ್ರೆ ಎಷ್ಟು ಕ್ಲಿಯರಾಗಿ ಕಾಣಬೇಕು ಅಂದರೆ ಇಷ್ಟು ಕ್ಲಿಯರಾಗಿ ಕಾಣಬೇಕಾಗುತ್ತೆ. ಆಗ್ಲಿಗೂ ಇವಾಗ್ಲಿಗೂ ವ್ಯತ್ಯಾಸ ನೋಡ್ಕೊಳ್ಳಿ ಎಷ್ಟು ಇದೆ ಅಂತ. ನೋಡಿ ಈ ರೀತಿ ತೊಳ್ಕೊಂಡ್ರು ಸಹ ಸಾಕು. ಇನ್ನು ಮುಂದಿನ ಪ್ರೋಸೆಸ್ಸಲ್ಲಿ ಇನ್ನು ಮಿಕ್ಕಿರೋ ಅಂಥ ಕಸ ಕಡ್ಡಿನೂ ತಕ್ಕೊಬಿಡ್ಬೋದು. ಇವಾಗ ನೀವೇ ನೋಡಿ ರಾಗಿ ಎಷ್ಟು ಕೆಂಪುಗಿದೆ ಅಂತ. ನಾನು ಆವಾಗಲೇ ತೋರಿಸಿದ್ನಲ್ಲ, ಆ ರಾಗಿ ನೋಡಬೇಕಿತ್ತು ನೀವು. ಎಷ್ಟು ಧೂಳು ಮಣ್ಣು ಎಲ್ಲ ತುಂಬಿಕೊಂಡಿತ್ತು. ಈ ರೀತಿ ನಾವು ಮಾಡ್ಕೋಬೇಕಾಗುತ್ತೆ. ರಾಗಿನ ತೊಳೆದಿದ್ದಾದ್ಮೇಲೆ ರಾಗಿ ಮೇಲೆ ಒಂದು ಚಿಟಕಿ ಮೇಲೆ ಬರೋ ಅಷ್ಟು ನೀರು ಹಾಕ್ಕೊಂಡು ಈ ಥರ ಜಾಲಿಸ್ಕೋಬೇಕು. ನೋಡ್ಕೊಳ್ಳಿ ನೀಟಾಗಿ ಈ ಥರ ಜಾಲಿಸ್ಕೋಬೇಕು. ಈ ಥರ ಜಾಲಿಸ್ಕೊಳ್ಳೋದ್ರಿಂದ ಅದರಲ್ಲಿರೋ ಅಂಥ ಮಣ್ಣು ಅಡಿಲಿ ಉಳ್ಕೊಳ್ಳುತ್ತೆ. ರಾಗಿ ಎಲ್ಲ ಮೇಲೆ ಬರುತ್ತೆ. ಅದರಿಂದ ಈ ಥರ ನಾವು ಮಾಡ್ಕೊಳ್ಳೇಬೇಕಾಗುತ್ತೆ. ಈ ಥರ ಮಾಡೋದ್ರಿಂದ ಒಂದು 80% ಕಲ್ಲು ಮಣ್ಣು ಏನೇ ಇದ್ರೂ ಹೋಗುತ್ತೆ. ಎಲ್ಲ ಅಡಿಲಿ ಉಳ್ಕೊಳ್ಳುತ್ತೆ. ಒಂದು ಸ್ವಲ್ಪ ರಾಗಿನೂ ಸಹ ಮಿಕ್ಸ್ ಆಗಿರುತ್ತೆ. ಅದನ್ನು ನಾವು ಬಿಟ್ಬಿಡೋಣ. ಅದನ್ನು ತಕ್ಕೊಳ್ಳೋಕ್ಕೆ ಹೋಗೋದೇ ಬೇಡ. ಕೆಳಗೆ ಉಳಿದಿರೋ ರಾಗಿ ಸ್ವಲ್ಪ ವೇಸ್ಟ್ ಆದರೂ ಪರವಾಗಿಲ್ಲ, ಆದರೆ ಕಲ್ಲು ಮಣ್ಣು ಹಾಕೋದು ಬೇಡ ರಾಗಿ ಒಳಕ್ಕೆ. ಈ ಥರ ಕಲ್ಲು ಮಣ್ಣಿಂದಲೇ ಮಕ್ಕಳಿಗೆ ತುಂಬ ಎಫೆಕ್ಟ್ ಆಗುತ್ತೆ. ನಾವು ಕೇರ್ಫುಲ್ಲಾಗಿ ಮಾಡ್ಕೋಬೇಕಾಗುತ್ತೆ. ಸ್ಟಾರ್ಟಿಂಗ್ ಟೈಮಲ್ಲಿ ಈ ಥರ ಮಾಡಿ ಕೊಡಲೇಬೇಕು. ನೀವು ಕೊಡುವಂಥ ಫುಡ್ಡು ಮಕ್ಕಳು ಗ್ರೋತ್ಗೆ ಹೆಲ್ಪ್ ಆಗಬೇಕು. ಆ ರೀತಿ ನಾವು ಕೊಡಬೇಕಾಗುತ್ತೆ. ನೀವು ನೋಡಿ ಮಾಡಿ ಯಾವುದೇ ಫುಡ್ಡು ಕೊಡಬೇಕಾದ್ರೆ ಹಿಂದೆ ಮುಂದೆ ಯೋಚಿಸಿ ಕೊಡಿ. ನೀವು ಮೊದಲಿಗೆ ಸಾಲಿಡ್ ಫುಡ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಮೊದಲು ಎದೆ ಹಾಲನ್ನು ಮೇಯ್ನಾಗಿ ಇಟ್ಕೊಳ್ಳಿ. ಈ ಥರ ಸರಿನಾ ಸ್ನ್ಯಾಕ್ ರೀತಿಯಲ್ಲಿ ಕೊಡಿ ಮಕ್ಕಳಿಗೆ. ಯಾವಾಗಾದರೂ ಒಂದು ದಿನಕ್ಕೆ ಒಂದು ಸಾರಿ ಆ ಥರ ಸ್ಟಾರ್ಟ್ ಮಾಡ್ಕೊಬನ್ನಿ. ಮಕ್ಕಳಿಗೆ ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ಬೇಕಾಗುತ್ತೆ. ಇವಾಗ ನೋಡಿ ವೀಕ್ಷಕರೇ, ನಾನು ತೋರಿಸ್ತಿರೋದು ಮೊದಲನೇ ಸಲ ಜಾಲಿಸಿದಾಗ ರಾಗಿನ ಬಂದಿರೋ ಮಣ್ಣು ಇದು. ನೋಡಿ ಇಷ್ಟು ರಾಗಿ ವೇಸ್ಟ್ ಆದರೂ ಪರವಾಗಿಲ್ಲ, ಮಣ್ಣಿನ ಸಮೇತ ಹಾಕೋದಕ್ಕೆ ಹೋಗಬೇಡಿ. ನೋಡಿ ಇವಾಗ ತೋರಿಸ್ತಾ ಇರೋದು ನಾನು 2ನೇ ಸಲ ಜಾಲಿಸಿರೋ ಅಂಥ ರಾಗಿ. 2ನೇ ಸಲ ಜಾಲಿಸಿದಾಗ ಈ ಥರ ಬರುತ್ತೆ. ಮಣ್ಣೆ ಒಂಚೂರು ಇಲ್ಲ ನೋಡ್ಕೊಳ್ಳಿ. ರಾಗಿನ ನಾವು 2 ಸಲ ಜಾಲಿಸ್ಕೋಬೇಕಾಗುತ್ತೆ ಕಂಪಲ್ಸರಿ. ಇವಾಗ ನಾನು ಬಿಸಿಲಿಗೆ ಒಣಗಾಕೋದಕ್ಕೆ ಬಂದಿದ್ದೀನಿ ರಾಗಿನ. ನೋಡಿ ನಾನು ಒಂದು ಕಾಟನ್ ಬಟ್ಟೆ ಹಾಸ್ಕೊಂಡಿರೋದು, ನೀರು ಹಿಂಗ ಅಂಥದ್ದು ಹಾಸ್ಕೊಂಡಿದ್ದೀನಿ. ನೀವು ಸಹ ನೋಡಿಬಿಟ್ಟು ನೀರು ಯಾವ್ದು ಹಿಂಗುತ್ತೆ ಆ ಬಟ್ಟೆನ ಕೆಳಕ್ಕೆ ಹಾಸ್ಕೊಳ್ಳಿ. ಇದೇ ರೀತಿ ರಾಗಿನ ತೆಳ್ಳಗೆ ಅಳ್ಕೋಬೇಕಾಗುತ್ತೆ ನಾವು. ಇವಾಗ ಸಮ್ಮರ್ ಆಗಿರೋದ್ರಿಂದ 1 ದಿನ ಅಥವಾ 2 ದಿನ ಒಣಗಿಸ್ಬಿಟ್ರೆ ರಾಗಿ ತುಂಬ ಚೆನ್ನಾಗಿ ಒಣ್ಕೊಂಡಿರುತ್ತೆ. 1 ದಿನ ಆಗಲಿ 2 ದಿನ ಆಗಲಿ ರಾಗಿ ಚೆನ್ನಾಗಿ ಒಣಗಿದ್ರೆ ಸಾಕಾಗುತ್ತೆ ನಮಗೆ. ಯಾಕಂದರೆ ನಾವು ಒಂದು 20 ದಿನ 25 ದಿನ ಸ್ಟೋರ್ ಮಾಡಬೇಕಾಗುತ್ತೆ ಹಿಟ್ಟನ್ನು ಮಕ್ಕಳಿಗೋಸ್ಕರ. ನಾನು ರಾಗಿನ ಒಂದೇ ದಿನ ಒಣಗಿಸಿರೋದು. ತುಂಬ ಚೆನ್ನಾಗಿ ಒಣಗಿದೆ. ನೋಡಿ ನೀವೇ ಎಷ್ಟು ಚೆನ್ನಾಗಿ ಒಣಗಿದೆ ಅಂತ. ನಾನು ಒಣಗಿದಾಗ ತುಂಬ ಬಿಸಿಲಿತ್ತು, ಹಾಗಾಗಿ ಒಣಕೊಂಡಿದ್ದೆ. ಇವಾಗ ರಾಗಿನ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಅದು ಚಟಪಟ ಅಂತ ಸಿಡಿಬೇಕು. ಹಾಗೆ ಹುರ್ಕೋಬೇಕು ನಾವು. ಹೀಗೆ ಹುರ್ಕೊಳೋದ್ರಿಂದ ಹಿಟ್ಟು ತುಂಬ ರುಚಿಯಾಗಿ ಬರುತ್ತೆ. ನೀವೇ ಒಂದ್ಸಲ ನೋಡಿ. ಹಿಟ್ಟು ರುಬ್ಬಾದ್ಮೇಲೆ ಸ್ಮೆಲ್ಲು ಎಷ್ಟು ಗಮ್ಮಂತ ಬರ್ತಾ ಇರುತ್ತೆ ಅಂತ. ಅಷ್ಟು ಚೆನ್ನಾಗಿರೋ ಸ್ಮೆಲ್ ಬರುತ್ತೆ. ಮತ್ತು ರಾಗಿಲಿರುವಂಥ ಹಸಿ ಎಲ್ಲ ಹೋಗುತ್ತೆ. ಹಸಿ ಎಲ್ಲ ಹೋಗಿ ಚೆನ್ನಾಗಿ ಬಿಸಿಯಾಗಿ ಉರಿಯೋ ಥರ ಆಗುತ್ತೆ. ತುಂಬ ರುಚಿಯಾಗಿ ಬರುತ್ತೆ ಈ ರೀತಿ ಹುರ್ಕೊಳ್ಳೋದ್ರಿಂದ. ಇದನ್ನು ಒಂದು 3 ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ರಾಗಿ ಆಗಿದೆ. ಈಗ ಸೈಡಿಗೆ ಅದನ್ನು ಜಾರಿಗೆ ಹಾಕೊಂಡ್ಬಿಡೋಣ ಡೈರೆಕ್ಟಾಗಿ ಬಿಸಿ ಆರಿದ್ಮೇಲೆ.
ಇವಾಗ ಮತ್ತೆ ಅದೇ ಬಾಣಲಿಗೆ ಒಂದು 6 ಕಾಳಷ್ಟು ಮೆಣಸು ಹಾಕೋತಾ ಇದ್ದೀನಿ, ಒಂದು ಚಿಟಕಿ ಜೀರಿಗೆ, ಒಂದು ಅರ್ಧ ಸ್ಪೂನ್ ಅಷ್ಟು ಮೆಂತ್ಯ ಹಾಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಕೆಂಪುಗಾಗೋ ರೀತಿ ಹುರ್ಕೊಳ್ಳಿ. ಇದು ಯಾಕೆ ಹಾಕೋದು ಅಂತ ಅಂದರೆ ಜೀರಿಗೆ ಮೆಣಸು ಒಂದು ಸ್ವಲ್ಪ ಗಂಟ್ಲು ಕಟ್ಟೋದಿರಲಿ, ಶೀತ ಆಗೋದಿರಲಿ ಕಮ್ಮಿ ಮಾಡುತ್ತೆ. ಮತ್ತು ಮೆಂತ್ಯನೂ ಸಹ ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಮಕ್ಕಳಿಗೂ ಅಷ್ಟೇ. ನಾನು ಮೊದಲಿಗೆ ಯೂಸ್ ಮಾಡ್ತಿರೋದ್ರಿಂದ ಎಲ್ಲ ಸ್ವಲ್ಪ ಸ್ವಲ್ಪ ಚಿಟಕಿ ಹಾಕ್ಕೊಂಡಿದ್ದೀನಿ. ನೀವು ಅಷ್ಟೇ ಮೊದಲಿಗೆ ಕೊಡೋದ್ರಿಂದ ನೀವು ಕಮ್ಮಿ ಹಾಕ್ಕೊಳ್ಳಿ ಕ್ವಾಂಟಿಟಿನ. ನೀವೇನಾದರೂ 1 ಇಯರ್ ಬೇಬಿಗೆ ಏನಾದ್ರು ಕೊಡ್ತಾ ಇದ್ರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ. ಮೊದಲನೇ ಸಲ ತಿನ್ನಿಸ್ತಾ ಇರೋ ಮಕ್ಕಳಿಗೆ ಇದೇ ರೀತಿ ಕೊಡಿ, ತುಂಬ ಆರೋಗ್ಯವಾಗಿರುತ್ತೆ. ಸರಿ ಅಡ್ಜಸ್ಟ್ ಆದಮೇಲೆ ಮೈ ತುಂಬಿಕೊಂಡು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ನಾನು ವೀಕ್ಷಕರೇ ಇಲ್ಲಿ ಒಂದು 12 ಬಾದಾಮಿ ತೊಗೊಂಡಿದ್ದೀನಿ, ಅದನ್ನು ಚೆನ್ನಾಗಿ ಹುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ಎಲ್ಲ ಥರ ಡ್ರೈ ಫ್ರೂಟ್ಸ್ ಹಾಕ್ಬೋದಲ್ವಾ ಅಂತ ನೀವು ಕೇಳ್ಬೋದು. ಇವಾಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಅದೆಲ್ಲ ತಿನ್ನಿಸೋದಕ್ಕೆ ಹೋಗಬೇಡಿ. ಅದೆಲ್ಲ ತಿನ್ನಿಸೋದಕ್ಕೆ ಒಂದು 7 ಮಂತ್ಸ್ ಕಂಪ್ಲೀಟ್ ಆಗಿರಬೇಕು. ಮಗುಗೆ ಅರ್ಗಿಸ್ಕೊಳ್ಳೋ ಶಕ್ತಿ ಬಂದಿರುತ್ತೆ ಅವಾಗ ಸ್ವಲ್ಪನಾದರೂ. ಇವಾಗ ವೀಕ್ಷಕರೇ ನಾವು ಹುರ್ಕೊಂಡಿರೋ ಅಷ್ಟು ಹಾಕ್ಕೊಂಡು ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ. ನಿಮಗೆ ಎಷ್ಟು ನುಣ್ಣವಾಗಿ ರುಬ್ಕೊಳ್ಳೋದಕ್ಕೆ ಬರುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ, ತುಂಬ ಸಣ್ಣಗೆ ರುಬ್ಕೋಬೇಕಾಗುತ್ತೆ ನಾವು. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ರೀತಿ ನುಣ್ಣಗಾದರೆ ಸಾಕು. ನಾವು ಮತ್ತೆ ಇವಾಗ ಬಟ್ಟೆ ಹಾಕ್ಕೊಂಡು ಅದನ್ನು ಪುಡಿ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ಹೊಟ್ಟೆಲ್ಲ ಇರುತ್ತೆ, ಅದನ್ನು ಸಪ್ರೇಟ್ ಮಾಡಬೇಕು. ನೋಡಿ ವೀಕ್ಷಕರೇ, ನಾನು ಸಪ್ರೇಟ್ ಮಾಡೋದಕ್ಕೆ ಒಂದು ಬಟ್ಲು ತೊಗೊಂಡಿದ್ದೀನಿ ಅಗಲವಾಗಿರೋದು, ಅದ್ರ ಮೇಲೆ ತೆಳ್ಳಗಿರೋದು ಮಡಿ ಬಟ್ಟೆ ಹಾಕೋತಾ ಇದ್ದೀನಿ. ನೋಡಿ ಈ ಥರ ಸುತ್ಕೊತಾ ಇದ್ದೀನಿ. ಇವಾಗ ನಾವು ಬಟ್ಟೆ ಮೇಲೆ ಹಿಟ್ಟನ್ನು ಹಾಕ್ಕೊಳ್ಳೋಣ 1 ಸ್ಪೂನು. ಅದನ್ನು ನೀಟಾಗಿ ಸವರ್ಕೊಳ್ಳಿ, ಪುಡಿ ಎಲ್ಲ ಕೆಳಕ್ಕೆ ಉದುರಬೇಕು, ಆ ರೀತಿ ನಾವು ಸವರ್ಕೋಬೇಕಾಗತ್ತೆ. ನಾವು ಈ ರೀತಿ ಮಾಡ್ಕೊಳೋದ್ರಿಂದ ಇದರಲ್ಲಿರೋಂಥ ಒಟ್ಟು ಕಪ್ಪಗಿರೋಂಥ ಒಟ್ಟು ಆಚೆ ತೆಗಿಬೋದು. ಅದರಿಂದನೇ ಮಗುಗೆ ಹೊಟ್ಟೆ ನೋವಾಗಲಿ ಹೊಟ್ಟೆ ಇಟ್ಕೊಳ್ಳೋದಾಗಲಿ ಈ ಥರ ಆಗೋದು. ಹೀಗೆ ಮಾಡೋದ್ರಿಂದ ಅದರಲ್ಲಿರೋಂಥ ಸಣ್ಣ ಸಣ್ಣ ಮಣ್ಣೆಲ್ಲ ಇರುತ್ತಲ್ಲ ಅದು ಕೂಡ ಹೋಗುತ್ತೆ. ನೋಡಿ ಈಗ ತೋರಿಸ್ತಾ ಇದ್ದೀನಲ್ಲ, ಈ ಒಟ್ಟು ಪೂರ್ತಿ ನೀವು ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟನ್ನು ಹಿಟ್ಟು ತಕ್ಕೊಂಡು ಈ ಥರ ಒಟ್ಟನ್ನು ಸೈಡಿಗೆ ಹಾಕ್ಬಿಡಿ. ಇದರಿಂದನೇ ಹೊಟ್ಟೆ ನೋವೆಲ್ಲ ಬರೋದು ಮಕ್ಕಳಿಗೆ. ಇದನ್ನು ಫಸ್ಟು ತೆಗಿಬೇಕು ನಾವು. ಇವಾಗ ಒಳಗೆ ಬಿದ್ದಿರುತ್ತಲ್ಲ ಆ ಹಿಟ್ಟು ವೈಟಿಗೆ ಸಾಫ್ಟಾಗಿರುತ್ತೆ. ಆ ಹಿಟ್ಟಲ್ಲಿ ಸರಿ ಮಾಡಿ ತಿನ್ನಿಸಿದ್ರಿ ಅಂತಂದರೆ ನಿಮ್ಮ ಮಗುಗೆ ತುಂಬ ಆರಾಮಾಗಿ ಇಳಿಯುತ್ತೆ ಸರಿ ಗಂಟ್ಲಲ್ಲಿ. ಯಾವುದೇ ರೀತಿ ಗಂಟ್ಲು ಇಟ್ಕೊಳ್ಳೋದಾಗಲಿ ಕಿಚಿ ಕಿಚಿ ಆಗಲಿ ಅದ್ಯಾವುದು ಸಹ ಇರೋದಿಲ್ಲ ಇದರಲ್ಲಿ. ಒಂದು 1/4 kg ಹಾಕ್ಕೊಂಡ್ರೆ ಸಾಕು ರಾಗಿನ. ಒಂದು 20-25 ದಿನ ಬರುತ್ತೆ ಮಗುಗೆ. 1 ಸ್ಪೂನ್ ಹಾಕಿ ಸರಿ ಮಾಡಿದ್ರೆ ಮುಗೀತು. ಮಗು ಹೊಟ್ಟೆ ತುಂಬ ಸಣ್ಣದಿರೋದ್ರಿಂದ ಬೇಗನೆ ಹೊಟ್ಟೆ ತುಂಬಿಡುತ್ತೆ. ನೋಡಿ ಹಿಟ್ಟು ಈ ರೀತಿ ಬರುತ್ತೆ. ನೋಡಿ ಎಷ್ಟು ವೈಟಿಗೆ ಕಪ್ಪು ಹೊಟ್ಟೆ ತೆಗೆದ್ಮೇಲೆ ಹೆಂಗಾಗಿದೆ ಅಂತ ನೋಡಿ. ಇಷ್ಟು ಹಿಟ್ಟಲ್ಲಿದ್ದಿದ್ದು ಒಟ್ಟು ಇದನ್ನು ತೆಗೆದ್ಬಿಡಿ ಸಾಕು. ನಿಮ್ಮ ಮಗುಗೆ ಯಾವುದೇ ತೊಂದರೆ ಇರಲ್ಲ, ನೀವು ಆರಾಮಾಗಿ ತಿನ್ನಿಸ್ಬೋದು. ಮಗು ಆರಾಮಾಗೆ ಸರಿ ತಿನ್ನೋದ ಕಲಿಬೇಕು ಅಂತಂದರೆ ಈ ಥರ ಮಾಡಿ ತಿನ್ನಿಸಿ ಖುಷಿಯಾಗಿ ತಿನ್ನುತ್ತೆ. ಮಗುನೂ ಸಹ ಲಕ ಲಕ ಅಂತ ಹೊಳಿತಾ ಇರುತ್ತೆ. ಇವಾಗ ಸರಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ 1 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಹಿಟ್ಟನ್ನು. ಇವಾಗ ಇದಕ್ಕೆ ನೀರು ಸಣ್ಣ ಲೋಟದಲ್ಲಿ 1 ಲೋಟದ ತುಂಬ ನೀರು ಹಾಕೋತಾ ಇದ್ದೀನಿ. ನೋಡಿ ಲೋಟನೂ ಸಹ ತೋರಿಸ್ತೀನಿ. ಇಷ್ಟು ಹಾಕ್ಕೊಂಡ್ರೆ ಸಾಕು. ಯಾವಾಗಿನ ಸರಿ ತಿನ್ಸೋಕ್ಕೆ ನಾವು ಸ್ಟಾರ್ಟ್ ಮಾಡಿರ್ತೀವಿ, ಮಗು ಜಾಸ್ತಿ ಸರಿ ತಿನ್ನೋದಿಲ್ಲ ಆ ಟೈಮಲ್ಲಿ. ರೂಢಿ ಮಾಡೋದಕ್ಕೋಸ್ಕರ ಇದು. ಇದಕ್ಕೆ 1 ಚಿಟಕಿ ಆಗೋವಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನೀವು ಬೆಲ್ಲನೂ ಸಹ ಹಾಕ್ಕೋಬೋದು. ಬೆಲ್ಲ ಹಾಕಿದಾಗ ಉಪ್ಪು ಹಾಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇಟ್ಟಿಟ್ಟು ಹಾಗೆ ಮಾತ್ರ ಬಿಡೋಕ್ಕೆ ಹೋಗಬೇಡಿ. ಸರಿ ಬೇಯಬೇಕಾದ್ರೆ ಗಮ್ ಅಂತ ವಾಸನೆ ಬರ್ತಾ ಇರುತ್ತೆ, ಹುರಿದಿರೋ ಸ್ಮೆಲ್ಲು ಎಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ ಅಂದರೆ ನೀವೇ ಟೇಸ್ಟ್ ಮಾಡಿ ಮಗುಗೆ ತಿನ್ನಿಸಿ, ಅಷ್ಟು ಚೆನ್ನಾಗಿರುತ್ತೆ. ಇದು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಸ್ಪೂನಲ್ಲಿ ತಿರುಗ್ತಾನೆ ಇರಿ, ಇಲ್ಲ ಅಂದರೆ ತಳ ಒತ್ಬಿಡುತ್ತೆ, ಗಂಟು ಆಗ್ಬಿಡುತ್ತೆ. ಆ ಗಂಟು ತಳ ಒತ್ತೋದು ಯಾವುದೇ ರೀತಿ ಆಗಬಾರ್ದು. ಈ ಸರಿ ಮಗು ಬಾಯಲ್ಲಿ ಇಟ್ಟ ತಕ್ಷಣನೇ ಗಂಟ್ಲಲ್ಲಿ ಸರ್ರನಾಗಿ ಇಳಿದ್ಬಿಡ್ಬೇಕು. ಆ ರೀತಿ ನೀವು ಸರಿ ಮಾಡಬೇಕು. ಚೆನ್ನಾಗಿ ಬೇಯಿಸ್ಕೊಳ್ಳಿ ಮಾತ್ರ, ಹಸಿಟ್ಟು ಆ ಥರನೇ ಬಿಡಕ್ಕೆ ಹೋಗಬೇಡಿ. ಲಾಸ್ಟ್ನೇ ಕುದಿ ಇರುತ್ತಲ್ಲ ಆವಾಗ 1 ಸ್ಪೂನು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ನೀವು ತುಪ್ಪ ಹಾಕ್ಕೊಂಡ್ರೆ ಮಗುಗೆ ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ. ಇವಾಗ ಸರಿ ರೆಡಿಯಾಗಿದೆ. ಇವಾಗ ನನ್ನ ಮಗುಗೆ ತಿನ್ನಿಸ್ಬಿಟ್ಟು ತೋರಿಸ್ತೀನಿ ನೋಡಿ. ನಾನಿದೆ ಮೊದಲನೇ ಬಾರಿಗೆ ತಿನ್ನಿಸ್ತಾ ಇರೋದು. ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು 15 ದಿನ ಆದಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನನ್ನ ಮಗುಗೆ ಯಾವುದೇ ರೀತಿ ಹೊಟ್ಟೆ ನೋವಾಗಲಿ ಬೇದಿ ಆಗಲಿ ಯಾವುದೇ ಥರ ಅನಾರೋಗ್ಯ ಬಂದಿಲ್ಲ ಈ ಸರಿ ತಿನ್ನಿಸಿದ ಮೇಲೆ. ನಂತರನೇ ಎಷ್ಟೊಂದು ಜನ ಅಮ್ಮಂದರು ಈ ಥರ ಭಯ ಪಡ್ತಾ ಇರ್ತಾರೆ. ಏನು ಭಯ ಇಲ್ದಲೆ ಈ ಥರ ಸರಿ ಮಾಡಿ ತಿನ್ನಿಸಿ, ನಿಮ್ಮ ಮಗುನೂ ಕೂಡ ಆರೋಗ್ಯವಾಗಿ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.